ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿಯ ಶ್ರೀ ಅದಮಾರು ಮಠದೊಳಗಿದ್ದೇನೆ. ಸುಮಾರು 20 ವರ್ಷಗಳಿಂದ ಈ ಮಲೆನಾಡು, ಕರಾವಳಿ ಅಥವಾ ಕರ್ನಾಟಕದ ಬೇರೆ ಬೇರೆ ಭಾಗದ ಅತ್ಯಂತ ಬಡ ಅಥವಾ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದವರು 8ನೇ ಕ್ಲಾಸು 10ನೇ ಕ್ಲಾಸು ಮುಗಿಸಿ ಉಡುಪಿಗೆ ಒಂದು ಶಿಕ್ಷಣ ಮತ್ತೆ ವೃತ್ತಿಯ ಕನಸನ್ನ ಕಟ್ಟಿಕೊಂಡು ಬಂದವರು. ನಿದ್ದೆ ಅದೆಲ್ಲವೂ ಕೂಡ ಈ ಮಠದಲ್ಲಾಗತ್ತೆ, ಆಶ್ರಯ ಇಲ್ಲಾಗತ್ತೆ, ಊಟ. ಸೊ ನಮ್ಮ ಶ್ರೀಕೃಷ್ಣ ಮಠ. ಸೊ ಈ ರೀತಿಯಾಗಿ ಬದುಕನ್ನ ಕಂಡುಕೊಂಡು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ. ಇದರಲ್ಲಿ ಜಡ್ಜ್ಗಳಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಟೀಚರ್ಸ್ಗಳಿದ್ದಾರೆ, ಬೇರೆ ಬೇರೆ IT ಫೀಲ್ಡ್ ಅಲ್ಲಿ ಇರುವವರಿದ್ದಾರೆ. ಅವರ ಎಜುಕೇಶನ್ ಮತ್ತು ಅವರ ಉದ್ಯೋಗದ ಕನಸನ್ನ ನನಸಾಗಿಸಿದ ಈ ಒಂದು ಅದಮಾರು ಮಠದ ಆಶ್ರಯವನ್ನ ನೆನೆಯುವುದಕ್ಕೋಸ್ಕರ ಬಂದಿದ್ದಾರೆ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ. ಮೂಲತಃ ನಮಗೆ ಸಾಗರ ತಾಲೂಕಿನ ಬ್ರಾಹ್ಮಣ ಕಲಸಿ ಅಂತ ಊರು. ಇಲ್ಲಿ ನಾನು 1995ರಲ್ಲಿ 8ನೇ ತರಗತಿಗಾಗಿ ಬಂದೆ. ನಮ್ಮದೆಲ್ಲ ಹಳ್ಳಿಯ ಜೀವನ ಆದ್ದರಿಂದ ತುಂಬ ಬಡತನವೂ ಇತ್ತು. ನಮಗೆ ಶಾಲೆಗೂ ಕೂಡ ತುಂಬ ದೂರದ ಪ್ರಯಾಣ ಮಾಡಬೇಕಿತ್ತು. ಹಾಗಾಗಿ ನಮಗೆ ಯಾರೋ ಹೇಳಿದಾಗ ಉಡುಪಿಗೆ ಬಂದು ಅದಮಾರು ಶ್ರೀಗಳಲ್ಲಿ ಕೇಳಿದಾಗ ನಮ್ಗೆ ವಸತಿಯನ್ನು ಕೊಟ್ಟರು. ನನಗೆ ಇವತ್ತು ನೋಡಿದಾಗ ತುಂಬ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 20 ವರ್ಷದ ನಂತರ ನಾವೆಲ್ಲ ಸೇರ್ತಾ ಇದ್ದೇವೆ. ಬರುವಾಗ ನಾವು ಬೇರೆ ಬೇರೆ ಊರಿಂದ ಬಂದಾಗ ನಮ್ಮದು ಬೇರೆ ಬೇರೆ ಭಾಷೆ ಆಗಿತ್ತು. ಉಡುಪಿಗೆ ಬಂದಾಗ ನಮ್ದು ಎಲ್ಲರದ್ದು ಒಂದೇ ಭಾಷೆ ಆಯಿತು. ಒಬ್ಬರನ್ನು ನೋಡಿ ಒಬ್ಬರು ಕಲಿತಾ ಹೋದ್ವಿ. ಒಬ್ಬರು CAಗೆ ಜಾಯ್ನ್ ಆದಾಗ ನಾವು ಯಾಕೆ ಜಾಯ್ನ್ ಆಗಬಾರ್ದು, ಈ ಥರ ಒಂದು ಆಸಕ್ತಿ ನಮ್ಮಲ್ಲಿ ಬೆಳೀತಾ ಹೋಯಿತು. ಹಾಗೆ ಬೇರೆ ಬೇರೆ ಕಲೆಗಳನ್ನು ಕಲಿತವರಿದ್ದಾರೆ. ಇಲ್ಲಿ ಬಂದ ಮೇಲೆ ಸಂಗೀತ ಕಲಿತವರಿದ್ದಾರೆ, ಫ್ಲೂಟ್ ಕಲಿತವರಿದ್ದಾರೆ. ಪ್ರವೃತ್ತಿಯಾಗಿ ಮಠದ ಒಂದು ವಾಸ್ತವ್ಯ ಅಂತ ಹೇಳುವಂಥದ್ದು ನಮ್ಮನ್ನು ನಿಧಾನವಾಗಿ ಮೇಲಕ್ಕೆ ಕರ್ಕೊಂಡು ಹೋಯಿತು. ನಾನು ಅವನೀಶ. ಬೆಳಗ್ಗೆ ಎದ್ದು ನಾವು ಗಂಜಿ ಊಟಕ್ಕೆ ಹೋಗಬೇಕಿತ್ತು. ನಮ್ಮ ಶ್ರೀಕೃಷ್ಣ ಮಠದಲ್ಲಿ ನಮಗೆ ಗಂಜಿ ಊಟ. ಆ ಬಳಿಕ ನಾವು ಕಾಲೇಜಿನ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜಿಗೆ ತೆರಳ್ತಾ ಇದ್ವಿ. ಆ ಬಳಿಕ ಮಧ್ಯಾಹ್ನದ ಊಟಕ್ಕಾಗಿ ಪುನಃ ನಾವು ಶ್ರೀಕೃಷ್ಣ ಮಠಕ್ಕೆ ಬರ್ತಾ ಇದ್ವಿ. ಅಲ್ಲಿ ಬಂದಂಥ ಭಕ್ತರಿಗೆ ಅನ್ನಪ್ರಸಾದವನ್ನು ಬಡಿಸಿ ಊಟ ಮಾಡಿ ನಾವು ಮುಂದಿನ ಕಾಲೇಜಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ವಿ. ಆ ಬಳಿಕ ಸಂಜೆ ಕಾಲೇಜಿಂದ ಹಿಂದಿರುಗಿ ರಾತ್ರಿ ಹೊತ್ತು ನಾವು ವಾಪಸ್ ದೇವಸ್ಥಾನದ ಒಳಗಡೆ ಹೋಗಿ ಆ ಬಳಿಕ ಕೃಷ್ಣ ಮಠದಲ್ಲಿ ಅನ್ನ ಪ್ರಸಾದವನ್ನು ಬಡಿಸಿ ನಾವು ಊಟವನ್ನು ಮಾಡ್ತಾ ಇದ್ವಿ. ನಮಸ್ಕಾರ, ನಾನು ಭಾರ್ಗವ್ ಅಂತ. 10ನೇ ತರಗತಿ ಓದಿದ ನಂತರ ಕಾಲೇಜಿಗಾಗಿ ಉಡುಪಿಗೆ ಬಂದೆ. ಉಡುಪಿಗೆ 2 ಬ್ಯಾಗನ್ನು ಹಿಡ್ಕೊಂಡು ವಸತಿಗಾಗಿ ಅದಮಾರು ಸ್ವಾಮಿಗಳ ಹತ್ರ ಅಪ್ಪಣೆ ಕೇಳಿದಾಗ ನಮಗೆ ಇರಲಿಕ್ಕೆ ಜಾಗ ಕೊಟ್ಟರು. ಶನಿವಾರ ಭಾನುವಾರ ನಾವೆಲ್ಲ ಬಡಿಸ್ಲಿಕ್ಕೆ ಹೋಗಿ ಅಲ್ಲಿ ಸಹ ಸ್ವಲ್ಪ ಖರ್ಚಿಗೆ, ನಮ್ಮ ಖರ್ಚು ವೆಚ್ಚಕ್ಕೆ ಸ್ವಲ್ಪ ಆದಾಯ ಬರ್ತಿತ್ತು. ಸ್ವಾಮೀಜಿಗಳು ಕೂಡ ನಮಗೆ ವಿದ್ಯಾಭ್ಯಾಸಕ್ಕಾಗಿ ಕೆಲ ಆಯ್ದ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿರ್ತಾರೆ. ನಾನು ಪ್ರದೀಪ್ ಅಂತ ಹೊಸನಗರ ತಾಲೂಕಿಂದ ಬಂದವನು. ನಮ್ದು ಏಪ್ರಿಲ್ ಮೇನಲ್ಲಿ ಉಡುಪಿ ಕಡೆ ನಿಮಗೆ ಗೊತ್ತಿದೆ ಮದುವೆ ಅದು ಇದು ಸೀಸನ್ ಬರ್ತದೆ. ಆ ಟೈಮಲ್ಲಿ ನಾವು ದುಡ್ಡು ಮಾಡಿಕೊಂಡು ಆಷಾಢದಲ್ಲೆಲ್ಲ ಬಂದಾಗ ನಾವು ಆ ದುಡ್ಡನ್ನು ಸ್ಪೆಂಡ್ ಮಾಡ್ತಿದ್ವಿ. ಅಂದರೆ ನಾವು ಆಗಿನ ಕಾಲದಲ್ಲೇ ಫೈನಾನ್ಸ್ ಮ್ಯಾನೇಜ್ಮೆಂಟನ್ನು ನಾವು ಕಲ್ತ್ಕೊಂಡಿದ್ವಿ. ದೀಪಾವಳಿ ಟೈಮ್ನಲ್ಲಿ ನಮ್ಮದು ಎಣ್ಣೆ ಸ್ನಾನ ಆಗ್ತಾ ಇತ್ತು ಇಲ್ಲಿ. ಎಣ್ಣೆ ಸ್ನಾನ ಅದು ಯಾವ ರೀತಿ ಎಣ್ಣೆ ಸ್ನಾನ ಅಂತಂದರೆ, ಒಂದು ದೊಡ್ಡ ಡ್ರಮ್ನಲ್ಲಿ ಎಣ್ಣೆ ತಂದಿಡ್ತಿದ್ರು. ಮತ್ತು ಹೊರಗಡೆ ಒಂದು ದೊಡ್ಡ ಹಂಡೆನಲ್ಲಿ ನೀರು ಕಾಯಿಸ್ತಾಯಿದ್ರು. ಆ ನೀರು ಮತ್ತು ಅಂದರೆ ಬೆಳಗ್ಗೆ ಒಂದು 5 ಗಂಟೆಗೆ ಹಾಕಿದ್ದು ಬೆಂಕಿ ಮಧ್ಯಾಹ್ನ 12 ಗಂಟೆವರೆಗೆ ಉರಿತಾನೇ ಇರ್ತಿತ್ತು. ನೀರು ಬಿಸಿ ಆಗ್ತಾ ಇರ್ತಿತ್ತು. ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಾಯಿದ್ವಿ. ಎಣ್ಣೆ ಹಚ್ಚಿ ಎಲ್ಲರಿಗೂ ಹೊಡೆಯೋದು. ಎದುರಿ ಗಜ ಅಂತ ಇದ್ದ, ಅವನು ಕೆಳಗಡೆ ಇನ್ನೊಂದು ಬಾವಿ ಇದೆ, ಬಾವಿ ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದ. ನನಗೆ ಹೊಡಿತಾರೆ ಇವರು ಅಂತ ಒಳಗಡೆ ಹೋಗಿ ಕೂತ್ಕೊಂಡಿದ್ದ. ಅವ್ನು ಎತ್ತಿ ಅವನಿಗೆ ಹೊಡೆದು ಒದ್ದು ಮತ್ತೆ ಸ್ನಾನ ಮಾಡಿಸ್ತಿದ್ವಿ. ಈ ಥರ ತುಂಬ ಫನಿ ಇನ್ಸಿಡೆಂಟ್ ಇದೆ ಮಠದಲ್ಲಿ. ಎಲ್ಲರೂ ಬೇರೆ ಬೇರೆ ಜೀವನ ಅನುಭವ ಹೇಳಿದರು. ನಮ್ಮದು ಒಂದಿಷ್ಟು ಕಥೆಗಳನ್ನ ಹೇಳ್ತೇವೆ. ಒಬ್ಬ ಶರತ್ ಅಂತ ಒಬ್ಬ ಇದ್ದ. ವುಡ್ಲ್ಯಾಂಡ್ಸ್ನಲ್ಲಿ ಮೊದಲು ಅನ್ಲಿಮಿಟೆಡ್ ಪೂರಿ ಇತ್ತು. ನೀವು ಹೋದ ಒಂದ್ಸಲ ಅನ್ಲಿಮಿಟೆಡ್ ಪೂರಿ ಕೇಳಿದ, ಒಟ್ಟಿಗೆ 42 ಪೂರಿ ತಿಂದ. ಮರುದಿನ ವುಡ್ಲ್ಯಾಂಡ್ಸ್ನಲ್ಲಿ ಬೋರ್ಡ್ ಬಿತ್ತು, ಅನ್ಲಿಮಿಟೆಡ್ ಪೂರಿಯನ್ನು ಬಂದ್ ಮಾಡಲಾಗಿದೆ ಅಂತ ಹೇಳಿ. ಹಾಗೆ ನಮ್ಮ ಪ್ರದೀಪ್ ಅಂತ ಈಗ ಮಾತಾಡಿ ಹೋದಲ್ಲ, ಅವನು ಬೋಯನ್ ಶಾಲೆಯಲ್ಲಿ 12 ದಿನ ಇದು ಕಾಯಿ ಗಂಜಿ ಇದು ಇತ್ತು. ಅಣ್ಣವರು 15 ಕಾಯಿ ಗಂಜಿ ತಿಂದಿತ್ತು. ಆಮೇಲೆ ಸಾಕು ಮರೆ ಹೋಗುವಂತ ಎಬ್ಸಿ ಕಳಿಸಿದ್ದು ಅವನನ್ನು. ಮಠದಲ್ಲಿ ಬೊಂಡಗಳನ್ನ ಕೊಯ್ದು ಕುಡಿತಿದ್ವಿ, ಹಲಸಿನ ಹಣ್ಣು ತಿಂತಿದ್ವಿ, ಎಲ್ಲ ಮಾಡ್ತಿದ್ವಿ. ವುಡ್ಲ್ಯಾಂಡ್ಸ್ಗೆ ಊಟ ಮಾಡ್ತಿದ್ವಿ. ಅವ್ರು ವುಡ್ಲ್ಯಾಂಡ್ಸ್ಗೆ ಬಾಲ್ ಇಲ್ಲಿಂದ ಹೊಡೆದಾಗ ಸೀದಾ ವುಡ್ಲ್ಯಾಂಡ್ಸ್ ಒಳಗಡೆ ಅಡಿಗೆ ಮನೆ ಒಳಗಡೆ ಬಾಲ್ ಹೋಗ್ತಿದ್ವಿ. ಸೀದಾ ನಾವು ಇಲ್ಲಿಂದ ಹೋಗಿ ನೆಗೆದು ಹೋಗಿ ಬಾಲ್ ಎತ್ಕೊಂಬರೋದು. ಈ ಥರದ್ದೆಲ್ಲ ಫನ್ ಇನ್ಸಿಡೆಂಟ್ಗಳು ಭಾಳ ಮಾಡಿದ್ವಿ. ಆಮೇಲೆ ಒಂದ್ಸಲ ಏನಾಯ್ತು ಅಂದರೆ 2 ಹಲಸಿನ ಹಣ್ಣು ಇತ್ತು. ಇಲ್ಲಿ ಮಠದಲ್ಲಿ ಹಲಸಿನ ಹಣ್ಣು ತಿಂತಾ ಇದ್ವಿ. ಫುಲ್ಲೆಲ್ಲ 2 ಹಲಸಿನ ಹಣ್ಣು ತಿಂದು ರಾತ್ರಿ ಮತ್ತೆ ಭೋಜನ ಹೋಗಿ ಊಟ ಮಾಡಿ ಬಂದಿದ್ದಾರೆ. ಅಷ್ಟು ತಿಂದು ಸಹ ಮತ್ತೆ ಭೋಜನ ಊಟ ಮಾಡಿ ಬಂದಿದ್ದಾರೆ. ಅಂದರೆ ಆ ಥರ ಇನ್ಸಿಡೆಂಟ್ಗಳಲ್ಲ. ಮತ್ತು ಈಗ ನಮಗೆ ಈಗ ಮಾಡುವಂಥದ್ದು ಆ ಥರ ಇನ್ಸಿಡೆಂಟ್ ಯಾವುದೂ ಆಗೋದೇ ಇಲ್ಲ. ಎಲ್ಲರೂ ಭಾಳ ಸೀರಿಯಸ್ ಆಗಿ ಅವರ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ. ಹಾಗಾಗಿ ಅದೊಂದು ಇದೆಲ್ಲ ವಿಚಾರಗಳನ್ನ ನಾವು ಹಂಚಿಕೊಂಡಾಗ ಭಾಳ ಖುಷಿ ಆಗ್ತದೆ ಅಂತ. ನಮ್ಮ ಮಠದಲ್ಲಿ ಆ್ಯಕ್ಚುಲಿ ಮಕ್ಕಳೆಲ್ಲ ಸೇರಿ ಹಿಂದ್ಗಡೆ ಜಾಗದಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಿದ್ವಿ. ವಿಭುದೇಶ ತೀರ್ಥ ಸ್ವಾಮಿಗಳು ಆ್ಯಕ್ಚುಲಿ ಕ್ರಿಕೆಟ್ ಅಂದರೆ ಅವರಿಗೆ ಅವರು ಅಪೋಸ್ ಮಾಡ್ತಾಯಿದ್ರು, ಕ್ರಿಕೆಟ್ ಆಡಬೇಡಿ, ಅದೊಂದು ಲೇಝಿ ಗೇಮು. ಒಂದ್ಸರಿ ಏನಾಗಿತ್ತು, ನಾವು ಕ್ರಿಕೆಟ್ ಆಡ್ತಾ ಇದ್ವಿ, ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ನಮಗೆ ಭಯ ಆಗಿ ಎಲ್ಲರೂ ಬ್ಯಾಟು ಬಾಲು ಇದ್ದಲ್ಲಿ ಬಿಟ್ಟು ಓಡಿ ಹೋಗಿದ್ವಿ. ಆ ಥರ ಇನ್ಸಿಡೆಂಟ್ಗಳ ತುಂಬ ಆಗಿದೆ. ನಮಸ್ಕಾರ. ಇವತ್ತಿನ ಈ ಅಡಿಗೆ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥವ್ರು ನಮ್ಮ ಶಿವಣ್ಣ. ಸೊ ಇವರು ನಮ್ಮ ಅದಮಾರು ಮಠಕ್ಕೆ ಮೊದಲಿಂದ ನಾವು 2008-09ರಿಂದ ನಾವು ಅವರನ್ನು ನೋಡ್ಕೊಂಡು ಬೆಳೆದಿದ್ದೇವೆ. ನಮ್ಮೆಲ್ಲರಿಗಿಂತ ಸೀನಿಯರ್ ಇವರು. ಪ್ರಸ್ತುತ ಬ್ಯಾಂಕಲ್ಲಿ, ಟೌನ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಈಗ
ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು ಅವರ ಪ್ರವೃತ್ತಿ ಅಡಿಗೆ ಕೂಡ. ಅವರು ಮೊದಲು ಕಾಲೇಜ್ ಟೈಮಲ್ಲಿ ಹೋಗುವಾಗಿಂದ ಬಡಿಸುವಂಥದ್ದು, ಅಡಿಗೆ ಮಾಡುವಂಥದ್ದು ಎಲ್ಲ ಮಾಡಿಕೊಂಡು ಬೆಳೆದಿದ್ದಾರೆ. ಸೊ ಹಾಗಾಗಿ ಅದನ್ನು ಇವತ್ತಿಗೂ ಕೂಡ ಬಿಟ್ಟಿಲ್ಲ. ಹಾಗಾಗಿ ನಮ್ಮೆಲ್ಲರ ಮಕ್ಕಳಿಗೆ ಅವರು ಶಿವಣ್ಣ ಅಂತಲೇ ಫೇಮಸ್ಸು. ಹಾಗಾಗಿ ಅವರಿಗೆ ಇವತ್ತಿನ ಜವಾಬ್ದಾರಿಯನ್ನು ನಾವು ವಹಿಸ್ಕೊಟ್ಟಿದ್ವಿ. ಸೊ ಅವರು ಒಂದೆರಡು ಮಾತಾಡಬೇಕು. ಅವರ ಟೀಮಲ್ಲಿ ಇಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿ, ನಮ್ಮದೇ ವಿದ್ಯಾರ್ಥಿ, ನಮ್ಮ ಜೊತೆಗೆ ಬೆಳೆದವರು ನಾವೆಲ್ಲ ಒಟ್ಟಿಗೆ, ಸುರೇಶ್ ಜೋಯ್ಸ್ ಅವರು, ಮತ್ತು ಇಲ್ಲಿ ಪ್ರಸನ್ನಣ್ಣ ಇದ್ದಾರೆ, ಮತ್ತು ಇವರು ವಿಶ್ವನಾಥಣ್ಣ ಅಂತ, ಇನ್ನೊಬ್ಬರು ಮಂಜಣ್ಣ ಒಳಗಿದ್ದಾರೆ. ಸೊ ಹೀಗೆ ನಮ್ಮ ಟೀಮ್ ಇದೆ ಇಲ್ಲಿ. ಅದಮಾರು ಮಠಕ್ಕೂ ನಮಗೂ ಒಂದು ಅವಿನಾಭಾವ ಸಂಬಂಧ. ಯಾಕೆ ಹೇಳಿದ್ರೆ ಇಲ್ಲಿ ನಮ್ಮ ಅಣ್ಣ ಕೊಟ್ಟಾರೆ ಆಗಿದ್ರು 14 ವರ್ಷ, ಜನಾರ್ದನ್ ಅಂತ. ಹಾಗಾಗಿ ನಾವು ಮಠದ ವಿದ್ಯಾರ್ಥಿ ಅಲ್ಲ, ಮಠಕ್ಕೆ ಅಣ್ಣ ಇದ್ರಿಂದ ಬಂದು ಹೋಗ್ತಾ ಇದ್ವಿ. ಮತ್ತು ಇವರೆಲ್ಲ ಏನಂದರೆ ಇಲ್ಲೇ ನಾವು ಅಲ್ಲಿ ಹಿಂದ್ಗಡೆ ವಾಲಿಬಾಲ್ ಕೋರ್ಟು, ಡೈಲಿ ವಾಲಿಬಾಲ್ ಆಡೋದು, ಕ್ರಿಕೆಟು, ಹೀಗೆ ಫುಲ್ಲು ಅದಮಾರು ಮಠ ಹೇಳಿದರೆ ಒಂದು ಬಾಂಡಿಂಗ್, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರೊಂದು ಸ್ವಾಮಿಯವರಿಗೊಂದು ಭಿಕ್ಷೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು. ಅದಕ್ಕೆ ಒಳ್ಳೆ ಥಾಟ್ ಮಾತ್ರ. ಅದಕ್ಕೆ ನಾವು ಓಕೆ ಹೇಳಿ ಎಷ್ಟೊಂದು 15-20 ವರ್ಷದಿಂದ ಏನೆಲ್ಲ ಫ್ರೆಂಡ್ಸ್ ಇದ್ದಾರೆ ಎಲ್ಲ ಇವತ್ತು ಒಟ್ಟಾಗಿದ್ದಾರೆ. ಅದು ಒಂದು ಮೆಮೊರೇಬಲ್ ಡೇ ಅಂತ ಹೇಳ್ಬೋದು. ಹಾಗಾಗಿ ಅವರಿಗೆ ಸ್ವಾಮಿಯವರಿಗೆ ಏನೇನು ಐಟಮ್ ಅಂದರೆ ಅವರಿಗೆ ಇಷ್ಟದ್ದು ಏನು ಭಕ್ಷ್ಯ ಇರ್ಬೋದು, ಖಾರ ಇರ್ಬೋದು, ಅದನ್ನೆಲ್ಲ ಮಾಡಿ ಇವತ್ತು ಪಂಚಭಕ್ಷ ಊಟ ಸ್ವಾಮಿಯವರಿಗೊಂದು ನಮ್ಮ ಆದಷ್ಟು ಒಂದು ಸೇವೆ ಮಾಡುವ ಅಂತ ಎಲ್ಲ ಇವತ್ತು ಒಟ್ಟು ಸೇರಿದ್ದೇವೆ. ನಾನು ಸುರೇಶ್ ಅಂತೇಳಿ. ನಾನು ಈವರೆಗೂ ಸಾಧಾರಣ ಈಗ ಉಡುಪಿಗೆ 9ನೇ ಕ್ಲಾಸಿಗೆ ಬಂದಿದ್ದೇನೆ. ಅದಮಾರು ಮಠದಲ್ಲೇ ಇಲ್ಲೇ ಮಠದಲ್ಲೇ ಇದ್ದುಕೊಂಡು ತುಂಬ ಎಲ್ಲ ಮಠದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಇವಾಗ ಓದಿ ಆದಮೇಲೆ ಈಗ ನಾನು ಇದೇ ಅಡುಗೆ ಫೀಲ್ಡಿಗೆ ಬಂದಿದ್ದೇನೆ. ಸೊ ಹಾಗಾಗಿ ಈಗ ಮಠ ಸ್ವಾಮಿಗಳಿಗೂ ಮಠಗಳಿಗೂ ಎಲ್ಲ ಕೃಷ್ಣ ಮಠ ಆಗಲಿ, ಪುತ್ತಿಗೆ ಮಠ ಆಗಲಿ, ಕಾಣೇರು ಮಠ ಆಗಲಿ ಎಲ್ಲ ಕಡೆಯೂ ಕೆಲಸಕ್ಕೆ ಹೋಗ್ತೇನೆ. ಇಷ್ಟು ವರ್ಷ ಆದರೂ ಎಲ್ಲರೂ ಹೊರಗಡೆ ಒಂದೊಂದು ಕೆಲಸಕ್ಕೆ ಹೋಗಿದ್ದಾರೆ. ನಾನು ಇಲ್ಲೇ ಅದಮಾರು ಮಠದಲ್ಲಿ ಇದ್ಕೊಂಡು ಹೀಗೆ ಎಲ್ಲ ಕಡೆ ಅಡುಗೆ ವೃತ್ತಿಯಲ್ಲೇ ಇದ್ದೇನೆ. ಹೀಗೆ ಇದೇ ವೃತ್ತಿಯಲ್ಲಿ ಮುಂದುವರಿಸ್ತಿದ್ದೇನೆ. ಅಂದರೆ ಅಡುಗೆ ಅಂದಮೇಲೆ ಈಗ ಅಡುಗೆಗೆ ಯಾರು ಹೊಸದಾಗಿ ಯಾರು ಬರ್ತಾ ಇಲ್ಲ. ಇದೇ ನಾವು ನಮ್ಮ ಬ್ಯಾಚೇ ಲಾಸ್ಟ್ ಉಂಟು. ಮಠದ ಮೇಲ್ಗಡೆ ಇರುವಂಥ ದೊಡ್ಡ ಹಾಲ್ ಇದು. ಇಲ್ಲಿ ದೊಡ್ಡ ಸ್ಪೇಸ್ ಇದೆ, ಓಪನ್ ಸ್ಪೇಸ್. ಇಲ್ಲಿ ನೋಡಿ ನಿಮಗೆ ಈಗ ಇದೆಲ್ಲ ಖಾಲಿ ಇದೆ ಈಗ. ಆದರೆ ನಾವಿರುವ ಟೈಮಲ್ಲಿ ನಾವೆಲ್ಲ ಮಠದಲ್ಲಿ ಹೀಗೆ ಇದ್ವಿ. ಸ್ಪೇಸ್ ಅಂದರೆ ಒಂದಿಷ್ಟು ಜಾಗ ಒಬ್ಬರಿಗೆ ಅಂತ ಇಲ್ಲಿ ಅಲಾಟ್ಮೆಂಟ್ ಆಗ್ತಾಯಿತ್ತು. ಅವರವರ ಪೆಟ್ಟಿಗೆಗಳನ್ನು ಇಲ್ಲಿ ಇಟ್ಕೊಂಡು ಅವ್ರು ಇಲ್ಲಿರಬೇಕು. ಇಲ್ಲಿ ಕೆಲವೇ ರೂಮ್ಗಳು ಮಾತ್ರ, ಎಲ್ಲರೂ ರೂಮಲ್ಲಿ ಇರ್ತಾ ಇರಲಿಲ್ಲ. ನಾವೆಲ್ಲ ಇದೇ ಜಾಗದಲ್ಲಿ ಓಪನ್ ಸ್ಪೇಸಲ್ಲಿ ಇರುವಂಥವ್ರು. ಒಟ್ಟಿಗೆ ನಾವೊಂದು 35-40 ಜನ ವಿದ್ಯಾರ್ಥಿಗಳು ಇಲ್ಲಿ ಇರ್ತಿದ್ವಿ. ಮತ್ತು ನಮಗೆ ಓದೋದಕ್ಕೂ ಕೂಡ ಒಂದು ಟೇಬಲ್ಗಳು, ಚೇರ್ಗಳು ಎಲ್ಲ ಇಲ್ಲೇ ಇತ್ತು. ಈಗ ಸ್ವಲ್ಪ ಜನ ಇದ್ದಾರೆ ನೋಡಿ. ಹೀಗೆ ಈಗ ಅದರ ಮರು ಸೃಷ್ಟಿ ಆಗಿದೆ ಸ್ವಲ್ಪ. ಕೆಲವರು ಇಲ್ಲಿ ಇದ್ದಾರೆ. ಈಗ ಅವರವರ ಜಾಗಗಳನ್ನು ಅವರು ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ, ಅವರ ಪೆಟ್ಟಿಗೆಗಳನ್ನು ಇಟ್ಕೊಂಡಿದ್ದಾರೆ. ಬಟ್ಟೆಗಳನ್ನು ಇಡಲಿಕ್ಕೆ ಇಲ್ಲಿ ಹಗ್ಗಗಳನ್ನು ಕಟ್ಕೊಂಡು ಅಲ್ಲಿ ಎಲ್ಲ ಅವರವರ ಬಟ್ಟೆಗಳನ್ನು ಇಟ್ಕೊಳ್ಳುವಂಥದ್ದು, ಹ್ಯಾಂಗರ್ಗಳನ್ನು ನೇತಾಕುವಂಥದ್ದು, ಇದೆಲ್ಲ ಇಲ್ಲಿ ಆಗ ಇತ್ತು. ಈ ಒಂದು ಜಾಗದಲ್ಲಿ ನಾನು ಒಂದು 6-7 ವರ್ಷ ಇಲ್ಲಿದ್ದೆ. ಇದು ನನ್ನ ಪೆಟ್ಟಿಗೆಗಳನ್ನು ಇಟ್ಕೊಳ್ಳುವಂಥ ಜಾಗ ಆಗಿತ್ತು. ಮತ್ತು ನಾವಿಲ್ಲಿ ಹೀಗೆ ಮಲ್ಕೊಳ್ಳುವಂಥದ್ದು, ಇಲ್ಲಿ ಹಗ್ಗಗಳನ್ನು ಕಟ್ಟಿ ಎಲ್ಲ ಬಟ್ಟೆಗಳನ್ನು ನೇತಾಕುವಂಥದ್ದು, ಮತ್ತು ಇಲ್ಲಿ ನಮ್ಮ ಶರ್ಟ್ಗಳನ್ನು ನೇತಾಕುವಂಥದ್ದು, ಹ್ಯಾಂಗರ್ಗಳನ್ನು ಇಡಲಿಕ್ಕೆ ವ್ಯವಸ್ಥೆ ಇತ್ತು. ಅದಾದಮೇಲೆ ನಮ್ಮ ಓದುವ ವ್ಯವಸ್ಥೆ ಕೂಡ ಇಲ್ಲೇ. ನಮಗೆ ಬೇರೆ ಏನು ಹೊರಗಡೆ ಹೋಗಿ ಓದುವಂಥದ್ದಲ್ಲ, ಇಲ್ಲೇ ಒಂದು ಸಣ್ಣ ಟೇಬಲನ್ನು ಇಟ್ಕೊಂಡು ಅಥವಾ ಗೋಡೆಗೆ ಒರಗಿಕೊಂಡು ಓದುವಂಥ ವ್ಯವಸ್ಥೆ ಇಲ್ಲಿತ್ತು. ಈ ಜಾಗ ನನಗೆ ತುಂಬ ಮೆಮೊರೇಬಲ್. ಇಲ್ಲಿ ನಾನೊಬ್ಬ, ಇಷ್ಟು ದೊಡ್ಡ ಜಾಗದಲ್ಲಿ ನಾನೊಬ್ಬನೇ ಇದ್ದೆ. ಆಮೇಲೆ ಕೆಲವು ವರ್ಷ ಆದಮೇಲೆ ಇನ್ಯಾರೋ ಬಂದರು ಅಂಥೇಳಿ ಅವರಿಗೆ ಒಂದು ಸ್ವಲ್ಪ ಜಾಗವನ್ನು ಕೊಟ್ಟದ್ದು ಕೂಡ ಇಲ್ಲಿದೆ. ಮತ್ತು ಈ ರಾಮಚಂದ್ರ ಜೇಡಿ ಇವರು ನನ್ನ ಪಕ್ಕದ ಸೀಟ್ನವರು ಇಲ್ಲಿ. ನಮಗೆ ನೆನಪಿರೋ ಹಾಗೆ 30-35 ಜನ ಒಂದು ಒಟ್ಟಿಗೆ ಒಬ್ಬರ ಪಕ್ಕ ಒಬ್ಬರು ಇದ್ದು ಒಂದು 3-4 ವರ್ಷ ನಾವು ಆಲ್ಮೋಸ್ಟ್ ಮಿನಿಮಮ್ ಸರಾಸರಿ 2-3 ವರ್ಷ ಇದ್ದೆ. 3 ವರ್ಷ 4 ವರ್ಷ ಇದ್ದೇವೆ ಎಜುಕೇಶನ್ ಮುಗಿಯುವಾಗ. ಸೊ ಅವೆಲ್ಲ ನಮಗೆ ತುಂಬ ಇವಾಗಲೂ ನೆನಪಿದೆ. ನಾವು ಮೊನ್ನೆ ಬಂದಾಗಿಂದ ಅದನ್ನೇ ನೆನಪು ಮಾಡ್ಕೊತಾ ಇದ್ವಿ. ಏನು ಮಾಡ್ತಿದ್ವಿ, ಹೇಗಿತ್ತು ಜೀವನ ಅನ್ನೋದ್ರ ಬಗ್ಗೆನೇ ಮಾತಾಡಿಕೊಂಡು ತುಂಬ ಮೆಮೊರೇಬಲ್ ಮೊಮೆಂಟ್ಸ್ ನಾವು ಇಲ್ಲಿ ಸ್ಪೆಂಡ್ ಮಾಡಿದ್ದೀವಿ. ಈಗ ಕೆಳಗಡೆ ನೀವು ಗಂಟೆ ಶಬ್ದಗಳನ್ನ ಕೇಳ್ತಾ ಇದ್ದೀರಿ, ಪೂಜೆ ಆಗ್ತಾ ಇದೆ. ಸರಿ, ನಾವು ಅಲ್ಲಿ ಹೋಗಿ ನೋಡೋಣ ಏನಾಗ್ತಾ ಇದೆ ಅಂತ. ಬನ್ನಿ.